ದೋಸೆ. ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಫಸ್ಟ್ ನೈಟ್ ಅಂತ ಹೇಳಕ್ಕಾಗಲ್ಲ, ಒನ್ ನೈಟ್. ಊಟ ಕಾಣ್ತಲ್ವಾ, ಅಲ್ಲ ಕ್ಯೂಟ್ ಆಗಿದ್ದಾನೆ. ಆ ಅಕ್ಕ ನೋಡ್ಬಿಟ್ಟು ಈ ಅಣ್ಣ ಇದು ನೋಡ್ಬಿಟ್ಟ. ಇವ್ರೇನಾರು ಒಂದ್ ನಿಮಿಷ ಏನೋ ನಿದ್ದೆ ಮಾಡಿದ್ರೆ ಅಷ್ಟೇ ನಾವು ಪರ್ಮನೆಂಟ್. ಅದಕ್ಕೆ ಒಂದು 5 ಮಿನಿಟ್ಸ್, 5 to 10 ಮಿನಿಟ್ಸ್ ಕುತ್ಕೊಂಡು ಜಿಗಿ 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 ಅಂತ ಇರಬೇಕು. ಓಕೆ ಫೈನ್, ಸ್ಟಾರ್ಟ್ ಆಯಿತು ಟ್ರಿಪ್ಪು ಟು ವೈನಾಡ್ ಕೇರಳ. ಹಾಯ್ ಮಾಡೋ ಸಂತೋಷ್, ಹಾಯ್ ಪ್ರತಾಪ್, ಹಾಯ್ ರೋಹಿತ್, ನಿರಂಜನ್, ನಮಸ್ಕಾರ, ಶರತ್. ಸೊ ಕಾರ್ ಅಂದಮೇಲೆ ನೆಕ್ಸ್ಟು ಬೈಕು ಎರಡು ಎತ್ಕೊಂಡಿದ್ದೀವಿ. ಸೊ ನಮ್ಮದು ನೋಡ್ಬೋದು ಫುಲ್ಲು ರೈಡಿಂಗ್ ಜಾಕೆಟ್, ಸೆಲ್ಫಿ. ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ. ಫ್ರೆಂಡ್ಸ್ ನೋಡಿ, ನಂದೇ ಅದು ಗಾಡಿ. ಸೊ ಇದರಲ್ಲಿ ಶಿಫ್ಟ್ ಆಗ್ತಾನೆ ಇದ್ದೀವಿ. ನಾವು ಇಲ್ಲಿ ಕೂತಿದ್ದೀವಿ, ಅವಾಗ ಶಿಫ್ಟ್ ಆಗ್ತಾ ಇರಬೇಕು. ಮೇ ಬಿ ಆಫ್ಟರ್ 1 ಇಯರ್, ಇನ್ನು 1 ಇಯರ್ಗೆ ಇನ್ನೊಂದು 1 ತಿಂಗಳು 2 ತಿಂಗಳು ಅಷ್ಟೇ. ಬಟ್ ಕರೆಕ್ಟಾಗಿ 1 ಇಯರ್ ಆದಮೇಲೆ ಮತ್ತೆ ಎಲ್ಲ ಫ್ರೆಂಡ್ಸು, ಲೈಕ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಟ್ರಿಪ್ ಬಂದಿದ್ದೀವಿ. ಸೊ ಲಾಸ್ಟ್ ಸಲಿ ಚಿಕ್ಕಮಂಗ್ಳೂರು, ಈ ಸಲಿ ವೈನಾಡ್. ಅಲ್ಲ ಆದ್ರೂ ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ಬೈಕಲ್ಲಿ ಎಲ್ಲಾರು ಹೋಗಿದ್ದು, ಲಿಟ್ರಲಿ ನಮ್ ಕರಿ ಇಡ್ಲಿ ಗೋಡೆ ಅವನೇ ಎದ್ದಿಲ್ಲ, ಅವನೇ ಮಲ್ಕೊಂಡು ಫುಲ್ಲು ನಿದ್ದೆ ಅಂತ. ಈಗಲೂ ಫುಲ್ಲು ನಿದ್ದೆ ಹೊಡಿತದೆ ಅಂತ ಅವ್ನಿಗೆ, ಪಾಪ ಮಲ್ಕೋಬೇಕು ಅವನು. ವಾರಸುದಾರರು ಅವ್ನಿಗೆ ಏನಂತಾನೆ ಅರ್ಥ ಆಗಿಲ್ಲ ಈಗ. PhD. ಸೊ ಎಲ್ಲರೂ ಲೈಕ್ ಏನಂತಾರೆ, ಫುಲ್ಲು ಒಳ್ಳೆ ನಿದ್ದೆ, ಬೆಳಗ್ಗೆ ಫುಲ್ಲು ಜೋಶಲ್ಲಿ ಇದ್ರು ಎಲ್ಲರೂ, ಫುಲ್ ಕಿಚ್ಚಾಡ್ಕೊಂಡು ಹಂಗೆ ಹಿಂಗೆ ಅಂತ. ಇವಾಗ ನೋಡಿ ಇಬ್ಬರು ಎದ್ದಿರೋದು. ಸೊ ನೋಡಿ, ಇವ್ರೇನಾರು 1 ನಿಮಿಷ ಏನೋ ನಿದ್ದೆ ಮಾಡಿದ್ರೆ ಅಷ್ಟೇ ನಾವು ಪರ್ಮನೆಂಟ್. ಅದಕ್ಕೆ ಅವ್ರ ಕಂಪ್ನಿ ಕೊಡಂಗೆ ನಾವು ಎದ್ದಿದ್ದೀವಿ. ನೆಕ್ಸ್ಟ್ ರೌಂಡಲ್ಲಿ ನಾವು ಹೋಗಿ ಹಿಂದೆಗಡೆ ಹೋಗಿ ನಿದ್ದೆ ಮಾಡ್ತೀವಿ. ಪಾಪ ಎಲ್ಲ ಹುಡುಗರು ಸುಸ್ತಾಗ್ಬಿಟ್ಟವ್ರೆ, ಟೈರ್ಡ್, ನಿದ್ದೆ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಬೈಕಲ್ಲಿ ಕೂಡ ಬರ್ತಾ ಇದ್ದಾರೆ ಹಿಂದೆಗಡೆ, ನಿಮಗೆ ತೋರಿಸ್ತೀನಿ ಅದು ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಸೊ ಆಫ್ ಟು ವೈನಾಡ್. ಸೊ ನೋಡ್ಬೋದು ರೋಡೆಲ್ಲ ಫುಲ್ ಮಸ್ತಾಗಿ ಬೆಳಗ್ಗೆ ಹೋದರೆ ಖಾಲಿ ಇರುತ್ತೆ, ಹಿಂಗಿರಬೇಕು. ಈ ಸಾಂಗ್ ಕೇಳ್ಕೊಂಡು ವೈಬ್ ಮಾಡ್ಕೊಂಡು ಹೋಗೋದೇ ಒಂಥರ ಮಜಾ. ಮೈಸೂರು ಆಲ್ಮೋಸ್ಟ್ ನೋಡಿ ಮೈಸೂರು ಕೂಡ ಬಂದಾಯಿತು. ಸೊ ನನಗೂ ಏನು ಅಷ್ಟೊಂದು ಕಾರೆಲ್ಲ ಓಡ್ಸೋಕೆ ಬರೋಲ್ಲ. ಸೊ ನಮ್ಮಲ್ಲಿ ಯಾರು ಚೆನ್ನಾಗಿ ಕಾರ್ ಓಡ್ಸೋಕೆ ಬರುತ್ತೆ ಅಂದರೆ ರೋಹಿತ್ ಒಬ್ಬನಿಗೆ ಅಷ್ಟೇ. ಆದರೂ ನಾವು ಟ್ರೈ ಮಾಡೋಣ, ಬಟ್ ಅಷ್ಟೊಂದು ನೂಬ್ ಡ್ರೈವರ್ ಅಲ್ಲ, ಓಡಿಸ್ತೀವಿ, ಬಟ್ ಕಾನ್ಫಿಡೆನ್ಸ್ ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ಅಲ್ಲ ನಮ್ಮ ರೈಡರ್ಸ್ ಶರತ್, ಪ್ರತಾಪ್ ಎಲ್ಲರೂ ನಿದ್ದೆ ಹೊಡಿತಾರಪ್ಪ ಇವರು. ಹಾಂ ಸರಿ ಬಿಡು, ಮಲ್ಕೊಳ್ಳಿ, ನೆಕ್ಸ್ಟ್ ಗಾಡಿ ಓಡಿಸು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಮಲ್ಕೊಂಬಿಡೋಣ ಬಿಡು ಅಂತ. ಹಾಂ ಅದೇ ಇಲ್ಲಿ ವಾಯ್ಸು ಫುಲ್ಲು ರೈಡಿಂಗು ಕಾಣಿಸಿದ್ರು ಅನ್ಕೋತೀನಿ, ಬಟ್ ಮಿಸ್ ಆಗಿರ್ತಾರೆ ಲೈಟಾಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಅವರು ಹಿಂದೆಗಡೆ ಬರ್ತಾ ಇದ್ದಾರೆ. ಸೊ ಅವಾಗ ಶಿಫ್ಟ್ ಆಗ್ತಾ ಇರ್ಬೇಕು ನಾವು, ಇಲ್ಲ ಅಂದರೆ ಕಷ್ಟ. ಬಿಕಾಸ್ ನಾವು ಈವನಲ್ಲಿ ಇಲ್ಲ ಆರ್ಡಲ್ಲಿದ್ದೀವಿ 7 ಜನ. ಸೊ ಶಿಫ್ಟ್ ಆಗ್ತಾನೇ ಇರಬೇಕು. ಬಟ್ ಟ್ರಿಪ್ಪಲ್ಲಿ ಒಂಥರ ಮಜಾ. ಬಟ್ ಈ ಸಲ ಸ್ವಲ್ಪ ಲಾಂಗ್ ಟ್ರಿಪ್ ಆ್ಯಕ್ಚುಲಿ. ಏನಂತಾರೆ ಈ ಸಲ ಎಷ್ಟು ದಿವಸ ಇರುತ್ತೆ ಅಂದರೆ 3 ನೈಟ್ಸು, 3 ನೈಟ್ಸು. ಫಸ್ಟ್ ಟೈಮ್ ಅನ್ಸುತ್ತಲ್ಲ 3 ನೈಟ್ಸು. ಪ್ರತಿ ಸಲ ಎಲ್ಲ 2 ನೈಟ್ಸು, ಕೆಲವೊಂದು ಸಲ ಎಲ್ಲ ಒಂದೇ, ಅಂದರೆ ಫಸ್ಟ್ ನೈಟ್ ಅಂತ ಹೇಳೋಕ್ಕಾಗಲ್ಲ, 1 ನೈಟು ಆ ಥರ ಇದ್ದಿದ್ದು. ಸೊ ಇವಾಗ 3 ದಿವಸ ಏನಂತಾರೆ ನೋಡೋಣ. ವೈನಾಡಲ್ಲಿ ಏನೇನು ಪ್ಲೇಸ್ ಇದೆ ಏನು ಅನ್ನೋದು ಗೊತ್ತೇ ಇಲ್ಲ ನಿಜ.
ಅಲ್ಲಿ ಹೋದ್ಮೇಲೆ ಯಾವ್ದಾದ್ರು ಪ್ಲೇಸಸ್ ಅಂತ ಡಿಸೈಡ್ ಆಗೋದು ಅಷ್ಟೇ. ಯಾವತ್ತು ಏನಂತಾರೆ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹೋದ್ರೆ ಕಷ್ಟ. ನಾವು ಅದೇ ನೈಟ್ ಬಂದಿದ್ದಿದ್ರೆ ಇಲ್ಲೆಲ್ಲ ಲೈಟಿಂಗ್ಸು ಫುಲ್ ಬೆಳಕು ಬರ್ಬೇಕಾದ್ರೆ ನೋಡೋಣ. ಆಗ ಹಂಗೆ ನಾವು ಸ್ಟೋರಿ ಹಾಕೋದು ಬರ್ಬೇಕಂದ್ರೆ ಅಷ್ಟೇ. ಕೈನ ನೋಡ್ಲಿಕ್ಕೆ ನಮ್ದಿರಲ್ಲ ನೋಡಿ ನಗೀತ ಒಂದು ದೋಸೆ. ಸಂತೋಷ್ ನೋಡಪ್ಪ ಬಾಯಲ್ಲಿ ಬಿಡಿ. ಇವನು ನೋಡಿ ಇವನು ಫುಲ್ ನಿದ್ದೆ ಹೊಡೆದ್ಬಿಟ್ಟವನೇ. ಇಲ್ಲಿ ಬಿಡಿ ಹುಡುಗ ಮಾಡಲಿ, ಎಲ್ಲರೂ ಒಳ್ಳೆ ನಿದ್ದೆ. ಏನೋ ಐತಪ್ಪ, ಒಳ್ಳೆ ರೈಡಿಂಗ್ ಜಾಕೆಟ್ ಎಲ್ಲ ಮಸ್ತಾಗೈತೆ. ಇದ್ಯಾವ್ದು ರೋಹಿತ್ ಇದು? ಮೈಸೂರು ಬಂದಿದ್ದೀವಾ? ಮೈಸೂರು ಇನ್ನೂ ರೀಚ್ ಆಗಿದೀವಾ? ರೀಚ್ ಆಗಿಬಿಟ್ಟಿದ್ದೀವಾ? ಓಕೆ, ನೋಡೋಣ. ಪ್ಯಾಲೇಸ್ ಅದೇ ಇಫ್ ಇನ್ ಕೇಸ್ ಪ್ಯಾಲೇಸ್ ಮೇಲೆ ಹೋದ್ರೆ ತೋರಿಸ್ತೀನಿ. ಹಂಗೆ ನೋಡ್ಕೊಂಬಿಟ್ರಪ್ಪ ಎಲ್ಲರೂ. ಅಲ್ಲಿ ಅಕ್ಕ ಫುಲ್ಲು ಪ್ರೋ ರೈಡು. ಓಹೋ, ಆ ಅಕ್ಕ ನೋಡ್ಬಿಟ್ಟು ಈ ಅಣ್ಣ ಇದು ನೋಡ್ಬಿಟ್ಟ. ಮೈಸೂರು ಅಂತ ಪ್ಯಾಲೇಸು. ಓ ಪ್ಯಾಲೇಸ್ ಬಂತು ನೋಡಿ, ಹೆಂಗೋ ಹೆಂಗೋ ಪ್ಯಾಲೇಸ್. ಬೆಳಗ್ಗೆ ಫೋಟೋ ಶೂಟ್ ಎಲ್ಲ ಇಲ್ಲಿ ಅಣ್ಣ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹುಡುಗಿ ಇದೆ ಅಲ್ಲ. ಎಷ್ಟು ಜನ ಬರೀ ಕಪಲ್ಸ್ ಎಲ್ಲ ಶೂಟು. ಅಂಬಾರಿ ಇಲ್ಲೇ ಐತೆ, ಇಲ್ಲೇ ಐತೆ ಅಂಬಾರಿ. ಯಾರು ಹೊಡಿತಾರೆ? ಅಂಬಾರಿ ನೀನೇ. ಓಕೆ, ವೆಲ್ಕಮ್ ಟು ಮೈಸೂರು. ಸ್ವಚ್ಛ ನಗರಿ, ಸ್ವಚ್ಛ ನಗರಿ, ಅರಮನೆ ನಗರಿ. ಬೇರೆ ಇನ್ನೊಂದು ಯಾವ್ದಾದ್ರು ಪುರೋಹಿತರು ಹೇಳ್ಕೊಡ್ತಾರಲ್ಲ ಮದುವೆ ಗಂಡಿಗೆ. ಇಲ್ಲಿ ಇಲ್ಲಿ ಒಂದು ಮಾಮ, ಇಲ್ಲಿ ಸ್ಟ್ಯಾಚು ಗಾಂಧಿ ಮಾಮ. ನೋಡ್ರಪ್ಪ ವಿಡಿಯೋದಲ್ಲಿ ವಾಯ್ಸ್ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಯಾರೇನ್ ಮಾಡ್ತಾರೆ? ನಮ್ಮ ಅಣ್ಣ ರೋಹಿತ್ ದಡಿಯ ನೋಡ್ದ ಹೆಂಗಾಕ್ಬಿಟ್ಟ. ಮೈಸೂರು ಎಕ್ಸಿಬಿಷನ್ ಸೈಕ್ ಎಕ್ಸಿಬಿಷನ್ ಮೈಸೂರು ಅಪ್ಪ. ಇನ್ನೇನು ಅಲ್ಲಿ ಬರ್ದಿರೋದು ಫೋಟೋ. ಮೈಸೂರು ಪ್ಯಾಲೇಸ್ ತಗೊಳ್ಳೋದು. ಸದ್ಯ ಈ ಕಡೆ ರೈಟ್ ಸೈಡು ನೋಡ್ದೆ ಆ ಕಡೆನೇ ತೋರಿಸೋದಲ್ಲ. ಏನು ಮೈಸೂರ್ದು ಏನಂತಾರೆ ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡ್ಕೊಂಡ್ಬಿಡು. ಏನು ಎಡಿಟ್ ಮಾಡ್ಕೊಡ್ತೀನಿ ನಿಮ್ಗೆ. ಏನು ಮಲೇಷ್ಯಾಗೂ ಕಳ್ಸ್ಕೊಡ್ತೀನಿ ನಾನು. ಜಾಸ್ತಿ ಮಾತಾಡ್ತೀವಿ ಇವಾಗ. ಬಾಡಿ ಕಾರ್ ಬಿಡ್ತೀಯಾ? ಬಾಡಿ ಈಚೆ ಹಾಕ್ಬಿಡ್ತೀಯಾ? ಬಾಡಿ ಹಾಕೊಂಡು ಸಂತೋಷ್ ಮಾತಾಡಿ. ಸಂತೋಷ್ ಏನು ಸ್ಪೆಕ್ಸ್ ಹಾಕೊಂಡು ನೀವು ಸುಮ್ಮನೆ ಕುತ್ಕೊಬಿಟ್ರೆ ಮಾತಾಡ್ಸೋ ನಿರಂಜನ. ಚಿಕ್ಕ ಪಾಪುನ ತೆಲುಗು ಮಾತಾಡ್ತಾನೆ, ಅರ್ಧ ಕನ್ನಡ ಅರ್ಧ ತೆಲುಗು. ಎರಡೂ ಬರಲ್ಲ ಅವ್ರಿಗೆ, ಅರ್ಧಂಬರ್ಧ. You can continue in English so that I can also speak. Yeah, I will continue in English. Done. Hi there, how was your day? My day, I can't say it right now since the day is still starting. It's morning. It's morning. How about you? Same copy paste. Same cover. ಸಂತೋಷ್ ಪ್ರತಾಪ್ ಮೇಲೆ ಮುಂದೆ ಸ್ಟಾಪ್ ಕೊಡ್ಬೇಕಾ ಏನ್ ಕತೆ? ಪ್ರತಾಪ್ ಮೇಲೆ ಆದ್ರೂ ಈ ಸ್ಮಫ್ನ ನೀನು ಅಂಡಿ ಕೆಳಗೆ ಹಾಕೊಂಡು ಪ್ರತಾಪ್ ಮೇಲೆ ಡೌಟ್ ಅಂತ ಇದೆಯಲ್ಲ. ಅವ್ನ್ ಕರಿ ಇಡ್ಲಿ ಫುಲ್ ಫಾಸ್ಟ್ ಆಗಿ ಅಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟವನೆ. ಒಂದ್ ದೋಸೆ ಟೆನ್ಷನ್ ಮಾಡಿಸ್ತಾನೆ ಅವನಿಗೆ ಹಿಂದೆ ಕುತ್ಕೊಂಡು. ಅಲ್ಲ ಒಳ್ಳೆ ಪಾರ್ಟ್ನರ್ ಹಾಕಿದೀವಿ ಹಿಂದೆಗಡೆ ಅವನಿಗೆ. ಅವನೇ ಬೇಕು ಅಂತ ಇವನ್ಗೆ ನಿರಂಜನ್ಗೆ. ಅವನ್ ಬೈಕಲ್ಲಿ ಬರ್ಬೇಕಂದ್ರೆ ಅಂದ ಶರತ್. ನಾನು ಅದನ್ನೇ ಯೋಚನೆ ಮಾಡ್ತೇನೆ. ಅದೆಲ್ಲ ಸೈಕು. ಅವನಿಗೆ ಇವಾಗ ಫುಲ್ ಪ್ರೆಷರ್ ಅಲ್ಲಿ ಐತೆ. ಇದು ಗಾಡಿಲಿ ಬೇರೆ ಟೂ ವೀಲರ್ ಅಲ್ವಾ, ಹಂಸಲೆಲ್ಲ ನೋಡಿ ಎಲ್ಲರೂ ಹಾಕೋತ. ಕಾರಲ್ಲಿ ಆದ್ರೆ ಕಷ್ಟ, ಎಲ್ರು ಇರ್ತಾರೆ. ಗಾಡಿಲಿ ಓಪನ್ ಏರಿಯಾ. ಕಾರ್ ಹೇಳ್ಕೊಡ್ತವ್ರೆ ಈಗ ನೋಡಿ.
ಇದು ಡಿ ಎಲ್ ಟೆಸ್ಟ್ ನಡೀತಾ ಇದೆ ಇಲ್ಲಿ. ಸೂಪರ್. ಅಷ್ಟೇ ಒಂದು 2 ನಿಮಿಷ ಅಷ್ಟೇ. 2 ನಿಮಿಷ ಆದಮೇಲೆ 100 ಹೋಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ರೋಹಿತ್ ಹೆಂಗೆ ಗೇರೋದು? ನಿಲ್ಸ್ಬಾರ್ದು, ಹೋಗ್ತಾನೆ ಫುಲ್ ಕ್ಲಚ್. ನೀನು ಇದ್ರಲ್ಲಿ ಹೆಂಗ್ ಹಾಕ್ತೀವಿ ಹಂಗೆ. ನೋಡಿ 4th ಗೆ ಹಾಕ್ಬಿಟ್ಟೆ ನೀನು. 4th ಗೆ ಆಯ್ತಾ? ನಾನು ನೋಡ್ಸಲ್ಲ ರೋಹಿತ್. ಅವನಾದ್ರೂ ನೀನು ಕ್ಲಚ್ ಆದ್ಮೇಲೆ ಫುಲ್ಲು ಕ್ಲಚ್ ಅದು ಬಿಡು ಪವರ್ ಬಿಡು ಆಕ್ಸಿಲೇಟರ್. ಬಿಡು ತುಳಿ ತುಳಿ ಅವ್ನು ನೋಡ್ತಾನೆ ಬಿಡು ಆರಾಮಾಗೆ. ಬಿಡು ಬಿಡು ರೋಹಿತ್, ಅವ್ನು ನೋಡ್ಸ್ತಾನೆ ಇದ್ರು. ಫುಲ್ ಕ್ಲಚ್ ಹಿಡಿದು ಮತ್ತೆ ಇದೆ ಇವಾಗ ನಮ್ಮನ್ನ ನೋಡ್ಕೊಂಬಿಡಿ. ಏನ್ರ ನಿಮ್ದು? 1 2 3. ಅವ್ರು ಹೆಂಗೆ ಹಿಂಗ್ ಬಂದ್ರು ನೀನು ಮೂವ್ ಆಗ್ಬೇಡ. ಲೆಫ್ಟ್ಗೆ ಬಾ. ಇವಾಗ ನನ್ನ ಫ್ರೆಂಡು ಅಂದರೆ ಅವನು ಕಾರ್ ಓಡಿಸ್ದವನು ಇವಾಗ ಬೇರೆಯವ್ನು ಕೊಟ್ಟವನು ಇನ್ನೊಬ್ಬನ ಫ್ರೆಂಡ್ಗೆ. ಅವನ ಕೈಲಿ ಗಾಡಿ ಕೊಟ್ಟಿರೋಕ್ಕೆ ಈಗ ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಈಗ ಒಂದು 60 ಇದೆ ಗಾಡಿ. ಇನ್ನೊಂದು 5 ಮಿನಿಟ್ಸ್, 5 to 10 ಮಿನಿಟ್ಸ್ ಚೆಕ್ ಆದ್ಮೇಲೆ ನೀಟಾಗಿ ಇಲ್ಲ. ಆ್ಯಕ್ಚುಲಿ ಅವನು ಫಸ್ಟಿಂದನೂ ಚೆನ್ನಾಗಿ ಓಡಿಸ್ತಾ ಇದ್ದ. ಅಂದರೆ ಇವಾಗ ಹಿಂಗೆ ಹಂಗೆ ಅಂತ ನಾವು ಹೇಳಿ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಅಷ್ಟೇ. ಬಟ್ ಹಂಗೇನಿಲ್ಲ. ಸ್ಟೇರಿಂಗ್ ಮೇಲೆ ಕೈ ಇಡಬೇಡ ರೋಹಿತ್ಗೆ. ಆಮೇಲೆ ಹಾಕೊಂಬಂದಿರೋ ಬಟ್ಟೆಗೂ ನಮ್ಮ ಹುಡುಗಂದು ಕ್ಯೂಟಾಗಿ ಕಾಣ್ತಲ್ವಾ? ಒಂದು ಕ್ರಾಪ್ ಅಲ್ಲ, ಕ್ಯೂಟ್ ಆಗಿದ್ದಾನೆ ರೋಹಿತ್. ಏನಾದ್ರು ಅವನ ಬಗ್ಗೆ ಒಂದು ಮಾಮ್ಸ್ హ్యాపీ ఏమే దానికి బటన్ వేస్తున్నా. ఏనాದ್ರೂ ಹಾಕು, ಹಿಂದ್ಗಡೆ ಇಟ್ಕೋಬೇಡ. ఇప్పుడు బటన్ వేస్తున్నా. ఎవడు రెచ్చిస్తాడు? దాంట్లో 10 రూపాయలు తప్ప ఇంకేంలా. ಅದೇ ಪ್ರಕಾರನೇ ಹೋಗ್ಬೇಕು. ಕ್ಯೂ ಸಿಸ್ಟಮ್, ಲೈನ್ ಸಿಸ್ಟಮ್ ಅಲ್ಲ. ಕ್ಯೂ ಸಿಸ್ಟಮ್, ಲೈನ್ ಸಿಸ್ಟಮ್ ಎಲ್ಲ ಒಂದೇ. ಕರೆಕ್ಟ್ ಮಾಡ್ತಾರೆ. ಬಸ್ಸಲ್ಲಿ ಚೆನ್ನಾಗಿ ನೋಡಪ್ಪ, ನಾವೆಲ್ಲ ಒಂಥರ ಮಸ್ತಾಗೆ ಜಾಕೆಟ್ ಎಲ್ಲ ಹಾಕೊಂಡು ಜಿಗಿ ಅಂತ ಇರಬೇಕು. ಜನ ಬೇಜಾನಿದ್ದಾರೆ. ಆದರೂ ಹೇಳೋದಲ್ಲ, ಆ್ಯಕ್ಚುಲಿ ಇವತ್ತು ಫ್ರೈಡೇ, ವೀಕೆಂಡ್ ಅಂದರೆ ನಾಳೆ ಇರೋದು. ಬಟ್ ಆದರೂ ಇವತ್ತಿಂದನೇ ಬೇಜಾನ್ ಜನ ಇದ್ದಾರೆ. ಏನಂತಾರೆ, ಜೀಪ್ ಬಂತಂತೆ. ಓ ಫೈನಲಿ ಗುರು, ಬಸ್ ಇದ್ರೂ ಪರವಾಗಿಲ್ಲ, ಯಾವುದೋ ಒಂದು ಜೀಪ್ ಒಂದು ಅಡ್ಜಸ್ಟ್ ಆಯಿತು. ಏನಿಲ್ಲ, ಇಲ್ಲಿ ನಮ್ಮೊಂದು ಮಗುನೆಲ್ಲ ಕುಂಚ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ. ಹಾಂ, ಸೊ ಹಿಂಗೋ ಫೈನಲಿ ಆಯ್ತಪ್ಪ. ಜನ ಎಲ್ಲ ನೋಡ್ರಿ ಹೆಂಗ್ ನೋಡ್ತಾರೆ, ಏನಿದು ಜೀಪಲ್ಲೆಲ್ಲ ಹೋಗ್ಬಿಟ್ರೆ ನಾವು ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಂತ. ಓಕೆ ಫೈನ್, ಹಿಮತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಒಳ್ಳೆ ಬ್ರೀಸ್, ಲಿಟ್ರಲಿ ಇವನು ಹೇಳ್ತಾ ಇದ್ದ ಇಲ್ಲೆಲ್ಲ ಬ್ರೀಸ್ ಇರುತ್ತೆ, ಹಿಮ ಇರುತ್ತೆ. ನಾನು ಏನೋ ಅಷ್ಟೊಂದು ಏನು ಇರಲ್ಲ ಅಂತ ಅನ್ಕೊಂಡೆ, ಬಟ್ ಸಖತ್ತಾಗಿದೆ ನಿಜ. ಸ್ಪಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲೇ ಅವ್ರೆ ನೋಡ್ರಿ. ಇವರು ನಮ್ಮ ಜೊತೆ ಬಂದವರು.